ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 1 ಗ್ಲಾಸ್ ಹಾಟ್ ವಾಟರ್ ತೊಗೊಂಡಾದ್ಮೇಲೆ ಸ್ವಲ್ಪ ಎಕ್ಸಸೈಸ್ನ ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು. ಇವತ್ತು ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತ ಹೇಳಿ ಯಾವುದೇ ಥರ ಡಿಟಾಕ್ಸ್ ಡ್ರಿಂಕ್ಸ್ ತೊಗೋತಾ ಇಲ್ಲ. 1 ಲೋಟ ವಾಮ್ ವಾಟರಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹನಿನ ಸೇರಿಸ್ಕೊತಾ ಇದ್ದೀನಿ. ಇದು ವಾಮ್ ವಾಟರ್ ಯಾವುದೇ ಥರ ಹಾಟ್ ವಾಟರ್ಗೆ ಜೇನುತುಪ್ಪ ಹಾಕೋದ್ರಿಂದ ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ವಾಮ್ ವಾಟರಿಗೆ ಜೇನುತುಪ್ಪ ಹಾಕಿ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರತಿದಿನ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಇಲ್ಲ ವೆಯ್ಟ್ ಲಾಸ್ ಡ್ರಿಂಕ್ಸ್ ತೊಗೊಳ್ಳೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಬಾಡಿಲಿ ಬೇಗನೆ ರೆಡ್ಯೂಸ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ನನ್ನ ವೆಯ್ಟ್ ಲಾಸ್ಗೆ ಯೂಸ್ಫುಲ್ ಆಗುವಂಥ ಡ್ರಿಂಕ್ಸ್ನ ತೊಗೋತಾ ಇರ್ತೀನಿ. ಇನ್ನು ನನ್ನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಾಳೆಹಣ್ಣು ಮತ್ತು ಕ್ಯಾರೆಟಿಂದ ಏನಾದರೂ ಒಂದು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. 2 ಬನಾನ ತೊಗೊಂಡಿದ್ದೀನಿ, 1 ಮೀಡಿಯಮ್ ಸೈಜ್ ಕ್ಯಾರೆಟು ಮತ್ತು ಒಂದು 3 ಡೇಟ್ಸ್ನ ತೊಗೊಂಡು 1 ಕಪ್ ಆಗೋಷ್ಟು ಹಾಲನ್ನು ತಗೊಂಡು ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ನನ್ನ ಮಾರ್ನಿಂಗ್ದು ಬ್ರೇಕ್ಫಾಸ್ಟ್ ರೆಡಿ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ಒಂದು ಹೆಲ್ತಿಯಾಗಿ ನನ್ನ ಬ್ರೇಕ್ಫಾಸ್ಟ್ ರೆಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಟೇಸ್ಟಿಯಾಗೂ ಇರುತ್ತೆ, ಹಾಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ತಿಯಾದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇನ್ನು ನನ್ನ ಮಧ್ಯಾಹ್ನ ಲಂಚ್ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಆಂಟಿ ಊರಿಗೆ ಹಬ್ಬಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಲಂಚ್ ಕೂಡ ನಾನು ಮುಗಿಸ್ಕೊಂಡು ಹೋಗಬೇಕು. ನಾನು ನಾನ್ ವೆಜ್ ತಿಂತಾ ಇರಲಿಲ್ಲ, ಸೊ ಹಾಗಾಗಿ ಲಂಚ್ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಮಖಾನ ಇತ್ತಲ್ವ, ಮಖಾನದಲ್ಲಿ ಲಂಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. 1 ಪ್ಯಾನಲ್ಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಮತ್ತು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ 1 ಕಪ್ ಆಗೋಷ್ಟು ಮಖಾನ ಹಾಕಿ ರೋಸ್ಟ್ ಮಾಡ್ಕೊತಾ ಇರಬೇಕು. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಮಖಾನ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು, ಅಷ್ಟು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಸ್ವಲ್ಪ ಆದಮೇಲೆ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಮಖಾನನ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು 1 ಮೀಡಿಯಮ್ ಸೈಜಷ್ಟು ಆಗೋಷ್ಟು ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡಿದ್ದೆ. ತುರಿದಿರುವ ಕ್ಯಾರೆಟ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಸೌತೆಕಾಯಿ ಇತ್ತಲ್ವ, ಅದನ್ನು ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಇಷ್ಟು ಎಲ್ಲ ವೆಜಿಟೇಬಲ್ಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೆ ಶೇಂಗಾ ಬೀಜನ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ತಿನ್ನೋಕ್ಕೊಂದು ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾದ ಲಂಚ್ ಅಂತ ಹೇಳಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನು ಕೂಡ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಟೇಸ್ಟಿಗೆ ಅಂತ ಹೇಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಸಾಲ್ಟ್ ಈ ಥರದ್ದೆಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನನ್ನ ಒಂದು ಮಧ್ಯಾಹ್ನದ ಲಂಚ್ ರೆಡಿ ಅಂತಲೇ ಹೇಳ್ಬೋದು. ಇನ್ನು ನಾನು ಆಲ್ರೆಡಿ ಮಮ್ಮಿ ಮಕ್ಕಳನ್ನ ಕರ್ಕೊಂಡು ಹಿಂದಿನ ದಿನವೇ ಹೋಗಿದ್ದರು. ಸೊ ನಾವಿವತ್ತು ಹೋಗೋಣ ಅಂತ ಹೇಳಿ ಮಧ್ಯಾಹ್ನ ಮೇಲೆ ಹೊರಟಿದ್ವಿ. ಇನ್ನು ಮಧ್ಯಾಹ್ನ ಅಷ್ಟರಲ್ಲಿ ಡ್ಯೂಟಿ ಇತ್ತಲ್ವ, ಸೆಕೆಂಡ್ ಶಿಫ್ಟು, ಅವ್ರು ಬೇಗ ಊಟ ಮಾಡ್ಕೊಂಡು ಹೊರಟ್ರು. ಅವ್ರು ಬರೋಷ್ಟರಲ್ಲಿ ಮಟನೆಲ್ಲ ರೆಡಿ ಮಾಡಿಟ್ಟಿದ್ರು ಮಮ್ಮಿ ಮತ್ತು ಆಂಟಿ ಎಲ್ಲ, ಅದನ್ನು ಮಾಡ್ಕೊಂಡು ಹೋದರು. ನಾನು ಹೋದ್ಮೇಲೆ ಸ್ವಲ್ಪ ಚಿಕನ್ನ ರೆಡಿ ಮಾಡೋಣ ಅಂತ ಹೇಳಿ ಚಿಕನ್ ಮಸಾಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಹಾಗೆ ನನ್ನ ವೀಡಿಯೋ ಕೂಡ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ. ಇನ್ನು ಇಲ್ಲಿ 3 ಗಂಟೆ 4 ಗಂಟೆ ಆದಮೇಲೆ ದೇವ್ರದ್ದು ಸಿಡಿ ನಡೆಯುತ್ತೆ, ಅಷ್ಟರಲ್ಲಿ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆಗಿ ಹೊರಡ್ತಾ ಇದ್ವಿ. ಇನ್ನು ಆಂಟಿ ಮನೆ ಪಕ್ಕನೇ ದೇವಸ್ಥಾನ ಇರೋದ್ರಿಂದ ಅಲ್ಲಿಂದ ಪೂಜೆ ಮತ್ತು ಏನಂತ ಹೇಳ್ತಾರೆ ಸಿಡಿ ಈ ಥರದ್ದೆಲ್ಲ ಪೂಜೆನ ಹೊತ್ಕೊಂಡು ಹೋಗ್ತಾಯಿದ್ರು. ನಾವು ಕೂಡ ಅಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ರೆಡಿ ಮಾಡಿಕೊಂಡು ಇನ್ನು ದೇವಸ್ಥಾನ ಹತ್ರ ಹೊರಡ್ತಾರೆ. ಅಲ್ಲಿ ಎಲ್ಲ ಯಾವುದೇ ಥರ ಸಿಡಿ ಆಗಿರ್ಬೋದು, ಜಾತ್ರೆ ಎಲ್ಲ ಅಲ್ಲಿ ನಡೆಯೋದು.
ದೇವಸ್ಥಾನದಿಂದ ಇಲ್ಲಿ ತೋಪಿಗೆ ದೇವ್ರು ಬಂತು ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಕಟ್ಟಿದಾರಲ್ವ 2 ಕೋಲು ಆ ಕಡೆಯಿಂದ ಈ ಕಡೆ ಎಂಡಿಗೆ, ಅಲ್ಲಿ ಸಿಡಿನ ಕಟ್ಟಿ 3 ಸುತ್ತು ಬರ್ತಾರೆ. ಅದೇ ಸಿಡಿ ಆಡಿಸೋದು ಅಂತ ಹೇಳೋದು. ಮಕ್ಳಿಗೂ ಕೂಡ ಅದೇ ಥರ ಫಸ್ಟು ದೇವ್ರಿಗೆ ಮಾಡಾದ್ಮೇಲೆ ಮಕ್ಳಿಗೂ ಕೂಡ ಆ ಥರ ಸಿಡಿ ಮಾಡಿಸ್ತಾರೆ. ನಾನು ಕಂಪ್ಲೀಟ್ ವಿಡಿಯೋನೂ ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಹೇಗಿರುತ್ತೆ ಅಂತ ಹೇಳಿ ಸಿಡಿ. ಇನ್ನು ದೇವರನ್ನ ಸಿಡಿ ಎಲ್ಲ ಆರಿಸಿದ್ಮೇಲೆ ಒಂದು ದೇವಸ್ಥಾನ ಹತ್ರ ತಂದು ಅದನ್ನು ಪೂಜೆಗೆ ಅಂತ ಇಡ್ತಾರೆ. ಜನಗಳೆಲ್ಲ ಅಲ್ಲಿ ಬಂದು ಪೂಜೆ ಮಾಡಿಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಇದೇ ತೋಪು. ಇಲ್ಲಿ ದೇವ್ರನ್ನ ದೇವಸ್ಥಾನ ಇರೋದು. ಎಲ್ಲ ಪೂಜೆ ಕೂಡ ಅಲ್ಲೇ ನಡೆಯೋದು. ಇನ್ನು ಸಿಡಿನೂ ಮತ್ತು ದೇವ್ರ ಪೂಜೆನೂ ಕೂಡ ಇಲ್ಲೇ ತಂದು ಇಟ್ಟಿದ್ದರು. ನಾನು ಕೂಡ ಅದೊಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಸುತ್ತ ಜಾತ್ರೆಯಲ್ಲಿ ಎಲ್ಲ ಯಾವ ಥರ ಆಟ ಸಾಮಾನುಗಳನ್ನ ಕಟ್ಟಿದ್ರು ಅಂತ ನೋಡಿ. ಹಾಗೆ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಇಲ್ಲಿ ಈ ಒಂದು ಇದಕ್ಕೆ ತೊಟ್ಲನ್ನು ಕಟ್ಟಿ ಮಕ್ಳಿಗೂ ಕೂಡ ಸಿಡಿ ಹಾರಿಸ್ತಿರ್ತಾರೆ. ಪ್ರತಿ ವರ್ಷವೂ ಚಿಕ್ಕ ಮಕ್ಕಳಿಗೆ ಸಿಡಿ ಹಾರಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ನಾವು ಕೂಡ ಮಕ್ಕಳಂತೂ ಸುಮ್ಮನೆ ಇರೋದೇ ಇಲ್ಲ, ಅದು ಕೊಡಿಸಿ ಅಂತ ಕೇಳ್ತಾಯಿದ್ರು. ನಾವು ಕೂಡ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಇನ್ನು ಅಲ್ಲಿ ಒಂದು ಹೊಸದಾಗಿರುವಂಥ ಒಂದಷ್ಟು ಡಮರುಗ ನೋಡ್ತಾ ಇದ್ವಿ. ಅದು ಕೂಡ ಮಕ್ಕಳಿಗೆ ಇಷ್ಟಪಟ್ಟು ತೊಗೊಂಡ್ರು ಬಡಿಯೋಕ್ಕೆ ಅಂತ ಹೇಳಿ. ಇನ್ನು ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ದೇವ್ರ ಕುಣಿತ ಈ ಥರದ್ದೆಲ್ಲ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.